ಜಿಲ್ಲಾಡಳಿತ ವತಿಯಿಂದ 10ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ತುಮಕೂರಿನ ಪೊಲೀಸ್ ಕವಾಯತು ಮೈದಾನದಲ್ಲಿ ಕೇಂದ್ರ ಜಲಶಕ್ತಿ ಹಾಗೂ ರೈಲ್ವೆ ಖಾತೆಗಳ ರಾಜ್ಯ ಸಚಿವರು, ಭಾರತ ಸರ್ಕಾರ ಮಾನ್ಯ ಸಚಿವರಾದ ವಿ ಸೋಮಣ್ಣ, ಶಾಸಕರಾದ ಜೆಬಿ ಜ್ಯೋತಿ, ಗಣೇಶ್, ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ, ಜಿಲ್ಲಾ ಪಂಚಾಯಿತಿ ಸಿಇಒ ಪ್ರಭು ಇವರ ಉಪಸ್ಥಿತಿಯಲ್ಲಿ ಆಚರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ವಿವಿಧ ಇಲಾಖೆಯ ಅಧಿಕಾರಿಯವರು ಭಾಗವಹಿಸಿದ್ರು. ಬಿಡುತ್ತಾ ನಿಧಾನವಾಗಿ ಕೈಗಳನ್ನು ಕೆಳಗಿಳಿಸಿ ಕೆಲ ಸಮಯ ವಿಶ್ರಾಂತಿ, ಕಾಲುಗಳನ್ನು ಪಕ್ಕ ಹಾಕಿ. ಈಗ ಸರಳ ನಡುವೆ 2 ರಿಂದ 3 ಇಂಚುಗಳ ಅಂತರವಿರಲಿ. ಪ್ರಾರಂಭದಲ್ಲಿ ತಾಡಾಸನ. 2 ಕೈಗಳನ್ನು ಮುಂದೆ ತನ್ನಿ, ಉಸಿರಿನ ಜೊತೆಯಲ್ಲಿ ಮುಂದೆ ತರೋಣ. 2 ಕೈಗಳ ಬೆರಳುಗಳನ್ನು ಲಾಕ್ ಮಾಡಿ ಮುಂದಕ್ಕೆ ಕೈಗಳನ್ನು ತಿರುಗಿಸಿ. ಉಸಿರನ್ನು ತೆಗೆದುಕೊಳ್ತಾ 2 ಕೈಗಳನ್ನು ಮೇಲೆ ತನ್ನಿ, ನಿಧಾನವಾಗಿ ಹಿಮ್ಮಡವನ್ನು ಮೇಲೆತ್ತಿ ಕಾಲಿನ ಬೆರಳ ತುದಿಯಲ್ಲಿ ನಿಲ್ಲೋಣ. ಉಸಿರಿನ ಜೊತೆಯಲ್ಲಿ ಕೆಲ ಸೆಕೆಂಡುಗಳ ಕಾಲ ಶರೀರದ ಸ್ಥಿತಿಯನ್ನು ಗಮನಿಸಿ. ಅತ್ಯಂತ ಲಾಭದಾಯಕವಾದ ಆಸನ ತಾಡಾಸನ. ಶರೀರದ ರಕ್ತ ಪರಿಚಲನೆಯನ್ನು ಗಮನಿಸಿ. ಬೆರಳ ತುದಿಯಿಂದ ನೆತ್ತಿಯವರೆಗೆ ರಕ್ತ ಸರಬರಾಜು ಕ್ರಿಯೆಯನ್ನು ಉತ್ತಮಗೊಳಿಸುತ್ತದೆ. ಉಸಿರನ್ನು ಬಿಡುತ್ತಾ ನಿಧಾನವಾಗಿ ಕೈಗಳನ್ನು ಕೆಳಗಿಳಿಸಿ. 2 ಕೈಗಳನ್ನು ಎಡಬದಿಯಿಂದ ಕೆಳಗಿಳಿಸ್ತಾ ಬನ್ನಿ. ಹಗೋರವಾಗಿ ಕೆಲ ಸಮಯ ವಿಶ್ರಾಂತಿ. ವೃಕ್ಷಾಸನ. ಬಲಗಾಲನ್ನ ಬೇಸತೆಯಲ್ಲಿ ನಿಧಾನವಾಗಿ ಬ್ಯಾಲೆನ್ಸ್ ಮಾಡೋಣ. ಕೈಗಳನ್ನು ವಾಪಸ್ ಕೆಳಗಿಳಿಸಿ ನಿಧಾನವಾಗಿ ಸ್ಥಿತಿಗೆ ಬರೋಣ. ನಿಧಾನವಾಗಿ ಮುಂದಕ್ಕೆ ಬಾಗಿ ಉಸಿರನ್ನು ತೆಗೆದುಕೊಳ್ತಾ 2 ಕೈಗಳನ್ನು ಮತ್ತೆ ಮೇಲೆ ಮಾಡಿ, ಕೈಗಳನ್ನ ಎಡ ಮತ್ತು ಬಲಬದಿಯಿಂದ ಕೈ ಕೆಳಗಿಳಿಸಿ. ಅತ್ಯಂತ ಲಾಭದಾಯಕವಾದಂತ ಆಸನ ಉತ್ಥಾನ ಪಾದಾಸನ. ಹೇಳಿಯಿಂದ ಬಂದು ಬೆಳಿಗ್ಗೆ ಜಿಲ್ಲಾಧಿಕಾರಿಗಳು ನಾವು ಮೊಟ್ಟ ಬಾರಿಗೆ ಇದನ್ನು ಮಾಡ್ತಾ ಇದ್ದೀವಿ ಅನ್ನೋ ಒಂದು ದೊಡ್ಡ ಮಾತನ್ನು ಹೇಳಿದ್ರು. ಇಡೀ ವಿಶ್ವ ಇವತ್ತು ಇದನ್ನು ಮಾಡ್ತಾ ಇದ್ದಾರೆ. ಭಾರತದ ಪರಂಪರೆಯ ಅತಿ ಮಹತ್ವದ ಕೊಡುಗೆ ಎಂದರೆ ಅದು ಯೋಗ. ಇದು ದೇಹ ಮತ್ತು ಮನಸ್ಸನ್ನು ಒಳಗೊಂಡಿದೆ. ಯೋಚನೆ ಮತ್ತು ಕ್ರಮ ನಿಯಂತ್ರಣ ಮತ್ತು ಈಡೇರುವಿಕೆ, ಮನುಷ್ಯ ಮತ್ತು ಪ್ರಕೃತಿಯ ನಡುವಿನ ಬಾಂಧವ್ಯವೇ ಯೋಗ. ಆರೋಗ್ಯ ಮತ್ತು ಸರ್ವತೋಮುಖ ಬೆಳವಣಿಗೆಗೆ ಯೋಗ ಉತ್ತಮ ಸಾಧನ. ಯೋಗ ಕೇವಲ ವ್ಯಾಯಾಮವಲ್ಲ, ಇದು ವಿಶ್ವ ಮತ್ತು ಪ್ರಕೃತಿಯೊಂದಿಗೆ ನಮ್ಮತನವನ್ನು ಹೊಂದಾಣಿಸುವ ವಿಧಿಯಾಗಿದೆ. ಯೋಗವು ಬದುಕನ್ನು ಬದಲಿಸುವ ಮತ್ತು ಆತ್ಮಸಾಕ್ಷಿಯ ಸೃಷ್ಟಿ. ಯೋಗದ ಗುರಿಯು ಕೇವಲ ದೇಹವನ್ನು ಸರಿಪಡಿಸುವುದು ಮಾತ್ರವಲ್ಲ, ಮನಸ್ಸು, ದೇಹ ಮತ್ತು ಆತ್ಮ ಸೇರಿದ ಎಲ್ಲ 3 ಅಂಶಗಳನ್ನು ಶುದ್ಧೀಕರಿಸಲು ನೆರವಾಗುತ್ತದೆ. ಯೋಗವು ಯಾವ ವ್ಯಾಯಾಮ ಮಾತ್ರವಲ್ಲದೆ ಮನಸ್ಸು ಮತ್ತು ದೇಹ ಚಿಂತನೆ ಮತ್ತು ಕ್ರಿಯೆ, ಸಂಯಮ ಹಾಗೂ ಸಾರ್ಥಕತೆಯನ್ನು ಒಳಗೊಂಡಿರುತ್ತದೆ. ಹಾಗೆಯೇ ಪ್ರಕೃತಿ ಮತ್ತು ಮನುಷ್ಯನ ನಡುವಿನ ಸಾಮರಸ್ಯವನ್ನು ಉಂಟು ಮಾಡುತ್ತದೆ. ಯೋಗವು ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಉತ್ತಮವಾಗಿರಿಸಲು ಸಹಾಯ ಮಾಡುತ್ತದೆ. 6,000ಕ್ಕೂ ಹೆಚ್ಚು ವರ್ಷಗಳ ಹಿನ್ನೆಲೆ ಇರುವ ಯೋಗವು ವಿಶ್ವದ ಬಹುತೇಕ ರಾಷ್ಟ್ರಗಳಲ್ಲಿ ಪ್ರತಿ ವರ್ಷ ಯೋಗ ದಿನವನ್ನು ಆಚರಣೆ ಮಾಡಲಾಗುತ್ತಿದೆ. ಸೆಪ್ಟೆಂಬರ್ 2014 ವಿಶ್ವಸಂಸ್ಥೆಯ ಸಭೆಯಲ್ಲಿ ಮೊದಲನೇ ಬಾರಿಗೆ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ಸನ್ಮಾನ್ಯ ನರೇಂದ್ರ ಮೋದಿಯವರು ಯೋಗದ ಮಹತ್ವವನ್ನು ವಿಶ್ವಸಂಸ್ಥೆಯಲ್ಲಿ ತಿಳಿಸುವುದರ ಮುಖೇನ ಇದನ್ನು ಮನ್ನಣೆಯನ್ನು ಮಾಡ್ತಾರೆ. ಯೋಗವು ವಿಶ್ವಶಾಂತಿಗೆ ಪೂರಕ ಎನ್ನುವುದನ್ನು ವಿಶ್ವಶಾಂತಿಯ ಸದಸ್ಯ ರಾಷ್ಟ್ರಗಳಿಗೆ ಮನವರಿಕೆ ಮಾಡಿಕೊಟ್ಟಿರ್ತಾರೆ. ಮಾನ್ಯ ಪ್ರಧಾನಮಂತ್ರಿಗಳ ಪ್ರಸ್ತಾಪವನ್ನು ಪುರಸ್ಕರಿಸಿದ ವಿಶ್ವಸಂಸ್ಥೆ 2015 ಜೂನ್ 21 ವಿಶ್ವ ಯೋಗ ದಿನ ಎಂದು ಘೋಷಿಸುತ್ತದೆ. ಭಾರತಕ್ಕಷ್ಟೇ ಸೀಮಿತವಾಗಿದ್ದ ಯೋಗವು ಇಂದು ಪ್ರಪಂಚದಾದ್ಯಂತ ವಿಸ್ತಾರಗೊಳ್ಳಲು ನಮ್ಮ ಪ್ರಧಾನಿಯವರ ಯಶಸ್ಸಿನ ದೂರದೃಷ್ಟಿಯ ಚಿಂತನೆ ಇದಕ್ಕೆ ನಮ್ಮೆಲ್ಲರಿಗೂ ಕೂಡ ಒಂದು ರೀತಿಯ ಪ್ರೇರಣೆಯಾಗಿದೆ. ವಿಶ್ವದ 177 ರಾಷ್ಟ್ರಗಳಲ್ಲಿ ಇಂದು 10ನೇ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಿಸಲಾಗುತ್ತಿದೆ. ಇದು ವಿಶ್ವಕ್ಕೆ ಭಾರತವು
ಯೋಗವನ್ನು ಪರಿಚಯಿಸಿದ ನಮ್ಮ ಸಂಸ್ಕೃತಿಯನ್ನು ಎತ್ತಿರಿದಂತ ಕೀರ್ತಿ ರಾಷ್ಟ್ರದ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಸಲ್ಲುತ್ತದೆ ಅನ್ನೋ ಸಂತೋಷದ ಮಾತನ್ನ ಈ ಸಂದರ್ಭ ಹೇಳೋಕೆ ಇಷ್ಟಪಟ್ಟು ಬಂದವರು. ಕರ್ನಾಟಕದಲ್ಲಿ ಯೋಗದ ಅರಿವನ್ನು ಮೂಡಿಸಿದ ಯೋಗಾಚಾರ್ಯ BKS ಅಯ್ಯಂಗಾರ್, ಮದಾರಣ್ಯ ಶ್ರೀ ರಾಘವೇಂದ್ರ ಸ್ವಾಮಿಗಳು ಮತ್ತು ಹೊರನಟ ಡಾಕ್ಟರ್ ರಾಜ್ಕುಮಾರ್ ಅವರು ಸೇರಿದಂತೆ ಅನೇಕರು ಪ್ರಾತಸ್ಮರಣೀಯರಾಗಿದ್ದಾರೆ. ಇನ್ನೂ ನಮ್ಮ ನಾಡಿನ ಸಂಘ ಸಂಸ್ಥೆಗಳು, ಶಿಕ್ಷಣ ಸಂಸ್ಥೆಗಳು, ಮಠಮಾನ್ಯಗಳು, ಆಶ್ರಮಗಳು ಯೋಗ ತರಬೇತಿಯನ್ನು ನೀಡುವುದರ ಮುಖೇನ ರಾಜ್ಯ ಸರ್ಕಾರ ಮಾಡುವ ಈ ಉತ್ತಮ ಕೆಲಸಗಳಿಗೆ ದೇಶದ ಒಂದು ಆರೋಗ್ಯದ ದೃಷ್ಟಿಯಿಂದ ನಡೆದುಕೊಳ್ಳುವ ಈ ಒಂದು ದೊಡ್ಡ ಸಂದೇಶಕ್ಕೆ ಎಲ್ಲರೂ ಕೂಡ ಬಾಧ್ಯರಾಗಿದ್ದಾರೆ. ಈ ಕಾರ್ಯಕ್ರಮವನ್ನು ಇಷ್ಟೊಂದು ವ್ಯವಸ್ಥಿತವಾಗಿ ಆಚರಣೆ ಮಾಡಿ ತುಮಕೂರು ಜಿಲ್ಲೆಯು ಕೂಡ ಭಾರತದ ಒಂದು ದೊಡ್ಡ ಸಂದೇಶವನ್ನು, ಭಾರತೀಯರ ಒಂದು ಸಾರ್ವಭೌಮತೆಯನ್ನು, ಆರೋಗ್ಯವನ್ನ ಕಾಪಾಡತಕ್ಕಂಥದ್ರಲ್ಲಿ ಭಾರತ ಕೈಗೊಂಡ ಒಂದು ದೊಡ್ಡ ಕ್ರಮವನ್ನ ವಿಶ್ವವೇ ಮೆಚ್ಚಿರುವ ಸಂದರ್ಭದಲ್ಲಿ ನಾವು ಮತ್ತೊಮ್ಮೆ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅವರನ್ನ ಅಭಿನಂದನೆ ಮಾಡುವುದರ ಮುಖೇನ ಇವತ್ತು ಕಾಶ್ಮೀರದಲ್ಲಿ, ಜಮ್ಮು ಕಾಶ್ಮೀರದಲ್ಲಿ ಇವತ್ತು ಯೋಗ ದಿನವನ್ನು ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ಇಡೀ ವಿಶ್ವಕ್ಕೆ ಎಲ್ಲ ಭಾರತೀಯರ ಹೆಮ್ಮೆಯ ಒಂದು ಸಂದೇಶ ಅನ್ನೋದನ್ನ ನನ್ನ ಯುವ ಮಿತ್ರರಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ, ಇಂಥ ಸುಸಂದರ್ಭದಲ್ಲಿ ನಾವೆಲ್ಲರೂ ಒಟ್ಟಾಗಿ ಸೇರಿ ನಮ್ಮ ಆರೋಗ್ಯದ ಚಿಂತನೆಯ ಜೊತೆಯಲ್ಲಿ ದೇಶದ ಬಗ್ಗೆ ಇರ್ತಕ್ಕಂಥ ಕಳಕಳಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 177 ರಾಷ್ಟ್ರಗಳು ಇದನ್ನ ಮಾಡ್ತಾ ಇರ್ತಕ್ಕಂಥದ್ದು ನೋಡಿದ್ರೆ ಭಾರತಕ್ಕೆ ಭವಿಷ್ಯವಿದೆ. ರಾಷ್ಟ್ರ ಮಟ್ಟದಲ್ಲಿ ತಮ್ಮನ್ನೇ ತಾವು ತೊಡಗಿಸಿಕೊಳ್ತಕ್ಕಂಥದಕ್ಕೆ ಸಹಕಾರಿಯಾಗಲಿ ಅನ್ನೋ ಮಾತನ್ನು ಹೇಳಿ ಇಂಥ ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿದಂಥ ಜಿಲ್ಲಾಡಳಿತಕ್ಕೆ, ಇದನ್ನು ಯಾರು ಕಾರ್ಯಕರ್ತರಾಗಿರೋ ನಿಮ್ಮೆಲ್ಲರಿಗೂ ಕೂಡ ನಾನು ಅಭಿನಂದನೆಯನ್ನ ಧನ್ಯವಾದಗಳನ್ನು ಸಮರ್ಪಣೆ ಮಾಡಿ ಎಲ್ಲ ಯೋಗಾರ್ಥಿಗಳಿಗೆ, ನನ್ನ ಸಹೋದರ ಸಹೋದರಿಯರಿಗೆ ತಮ್ಮ ಆರೋಗ್ಯದ ದೃಷ್ಟಿಯಿಂದ ನಾವು ಇಷ್ಟೊಂದು